ಈ ಭಾಗದಲ್ಲಿ ಒಬ್ಬ ಪೂಜ್ಯ ಸ್ವಾಮೀಜಿಯವರ ಮೇಲೆ ಹಲ್ಲೆ ಆಗ್ತೈತಿ. ಆ ಹಲ್ಲೆ ಮಾಡಿದಂತಹ ವ್ಯಕ್ತಿಗಳು ಕೆಲವೇ ಗಂಟೆಗಳಲ್ಲಿ ಹೊರಗೆ ತಿರುಗಾಡ್ತಾರಂದ್ರೆ ಸಮಾಜಕ್ಕೆ ಏನು ಸಂದೇಶ ಕೊಡತ್ತಾರು ಈ ಪೊಲೀಸ್ ಇಲಾಖೆಯವರು ಅಂತೇಳಿ ಅವ್ರನ್ನ ನಾವು ಮೊದಲು ಪ್ರಶ್ನೆ ಮಾಡ್ತೀವಿ. ಯಾಕಂದ್ರೆ ಅಂತಹ ವ್ಯಕ್ತಿಗಳಿಗೆ ನೀವು ಯಾವ ಕೇಸ್ ಹಾಕ್ತೀರಿ ಅದಕ್ಕೆ ಪ್ರಕಾರವಾಗಿ ನೀವು ಸೆಕ್ಷನ್ಸ್ ಹಾಕಿ ಅವರನ್ನು ಜೈಲಿಗೆ ಕಳಿಸ್ಬೇಕಾಗಿತ್ತು. ಆಮೇಲೆ ನೋಡೋಣ ಅಂತ ಅದು ಏನಂತೇಳಿ. ಆದರೆ ಏನೋ ಇಲ್ಲ ಅಂತೀವಲ್ಲ, ಅವರು ಈಗ ಪೂಜ್ಯ ಸ್ವಾಮೀಜಿ ಮೇಲೆ ಹಲ್ಲೆ ಮಾಡಿದ್ರು. ಅವರು ಕೆಲವೇ ಗಂಟೆಯಲ್ಲಿ ಹೊರಗೆ ಬಂದರು. ಮುಂದಿನ ದಿನಮಾನದಲ್ಲಿ ಇನ್ನೂ ಬೇರೆದವ್ರ ಮೇಲೆ ಹಲ್ಲೆ ಮಾಡ್ತಾರೆ. ಯಾಕಂದ್ರೆ ನಮ್ಗೆ ಏನೂ ಆಗಿಲ್ಲ ಅಂತ ತಿಳ್ಕೊತಾರೆ. ಅದಕ್ಕಾಗಿ ನೀವೇನಾದರೂ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಡಬೇಕಾಗಿದ್ರೆ ಮಾನ್ಯ ಠಾಣಾಧಿಕಾರಿಗಳು, ಏನು ಎಮ್ಕನ್ಮಡಿ ಠಾಣಾಧಿಕಾರಿ ಅದಾರಲ್ಲ, ಅವರು ವ್ಯವಸ್ಥಿತವಾದಂಥ ಸೆಕ್ಷನ್ಸನ್ನು ಹಾಕಿ ಇಲ್ಲ ಸಲದ ಬೇರೆಯವ್ರ ಮೇಲೆ ಸೆಕ್ಷನ್ಸನ್ನು ಹಾಕ್ತೀರಿ. ಇಂಥ ದೊಡ್ಡ ವ್ಯಕ್ತಿ ಮೇಲೆ ಹಲ್ಲೆ ಆದಾಗ ಎಲ್ಲರೂ ಸಮಾನರು, ನನಗೆ ಗೊತ್ತೈತಿ. ಆದ್ರೆ ಇಂಥ ಒಂದು ಪೂಜ್ಯ ಸ್ವಾಮೀಜಿಯವ್ರ ಮೇಲೆ ಹಲ್ಲೆ ಆದಾಗ ಯಾವ ಯಾವ ಸೆಕ್ಷನ್ಸ್ ಹಾಕಿ ಅವರನ್ನ ಕೆಲವೇ ಗಂಟೆಗಳಲ್ಲಿ ಹೊರಗೆ ಬಿಡ್ತಾರೆ ಅಂದ್ರೆ ಇದ್ರ ಹಿಂದೆ ಕಾನದ ಕೈಗಳು ಕೆಲಸ ಮಾಡತ್ತ ಅಂತ ಅನಿಸ್ತೈತಿ. ಕಾನೂನು ಮತ್ತು ಸುವ್ಯವಸ್ಥೆ ಹದಿಗೆಟ್ಟೈತ್ರಿ, ಹದಿಗೆಟ್ಟೈತಿ, ಸಂಪೂರ್ಣವಾಗಿ ಹದಿಗೆಟ್ಟೋಗೈತಿ. ಅದರಾಗೂ ಎಮ್ಕನ್ಮಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಎಷ್ಟು ಹದಿಗೆಟ್ಟೈತಿಲ್ಲ ನೀವು ಕೇಳಬೇಡ್ರಿ. ಮೊದಲನೇ ಹೇಳ್ತೇನೆ ಮಾನ್ಯ ಸತೀಶ್ ಜಾರಕಿಹೊಳಿ ಅವರಿಗೆ, ಏನಾದ್ರೂ ನಿಮಗೆ ಇಲ್ಲಿ ಜನರ ಮೇಲೆ ಪ್ರೀತಿ ಪ್ರೇಮ ಇತ್ತಂದ್ರೆ ಮೊದಲ ಠಾಣಾಧಿಕಾರಿನ ಬದಲೇ ಮಾಡ್ರಿ, ವರ್ಗಾವಣೆ ಮಾಡ್ರಿ, ಗೊತ್ತಾಗ್ತೈತಿ. ಬೇಕಾದ್ರೆ ನಿಮ್ಮ ಇವ್ರನ್ನ ಕೇಳ್ರಿ, ಯಾರು ನಿಮ್ಮ ನಾಯಕರನ್ನ, ನಿಮ್ಮ ನಾಯಕರಿಗೆ ಅಟ್ಟ ಅವ್ರ ನ್ಯಾಯ ಕೊಡ್ತಿರ್ಬಹುದು, ನಿಮ್ಮ ಕಾರ್ಯಕರ್ತರು ಕೊಡ್ತಾ ಇಲ್ಲ, ಬೇರೆ ಕಾರ್ಯಕರ್ತರಿಗೆ ನ್ಯಾಯವನ್ನು ಕೊಡ್ತಾ ಇಲ್ಲ. ನಂದು ಹೇಳೋದು ಅಷ್ಟೇ, ಈ ಒಂದು ಕ್ಷೇತ್ರದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಿಗೆಟ್ಟೋಗಿದೆ. ಒಬ್ಬರು ಸ್ವಾಮೀಜಿ ಅಂತಂದ್ರೆ ಸಮಾಜವನ್ನು ತಿದ್ದಿ ಒಂದು ಒಳ್ಳೆ ಸಂಸ್ಕಾರ ಕೊಡುವಂತ ಸ್ವಾಮೀಜಿ ಮೇಲೆ ಕಿಡಿಗೇಡಿಗಳು ಹಲ್ಲೆ ಮಾಡ್ತಾರೆ ಅಂತಂದ್ರೆ ಯಾವ ಮಟ್ಟಕ್ಕೆ ಅದೇ ರೀ, ಸಮಾಜದ ಅಂಕು ಡೊಂಕುಗಳನ್ನ ತಿದ್ದಿ ನಮ್ಮನ್ನು ಸರಿದಾರಿಗೆ ಒಯ್ಯುವಂತಹ ನಡೆದಾಡುವ ದೇವರಂದ್ರೆ ಸ್ವಾಮೀಜಿಗಳಂತೂ ನಾವು. ಅಂತಹ ಸ್ವಾಮೀಜಿಗಳ ಮೇಲೆ ಒಂದು ದೊಡ್ಡ ಪರಿಚಿ ಕಲ್ಲಿಂದ ಹಲ್ಲೆ ಮಾಡ್ತಾರೋ, ಹಲ್ಲೆ ಮಾಡಿದ ತಕ್ಷಣ ಇನ್ನೇನು ಬಿಟ್ಟಿದ್ರ ಅವ್ರನ್ನ ಒಂದ ಹೋಗ್ತಿದ್ರೇನೋ ಅಂತ ನಮಗ ಅನಿಸ್ತೈತಿ. ಬಿಟ್ಟಿದ್ರ ಅಷ್ಟು ಜಲ್ದಿ ಎಲ್ಲಾ ಜನ ಕೂಡ್ರಂತ ಪಾಪ ಓಡಾಡ ಹೋದ್ರ ಅವ್ರ ಕೈ ನೋಡ್ರಿ, ಪಾಪ ಕೈ ಹಂಗಾಗಿತ್ತಂದ್ರೆ ಹಿಂಗ್ ಕಟ್ಕೊಂಡ್ ಅಡ್ಡಾಡತಾರೋ. ಒಂದು ಸ್ವಾಮೀಜಿ ಬೇರೆಯವರಿಂದ ಹಲ್ಲೆ ಒಳಗಾಗಿ ಕಟ್ಕೊಂಡ್ ಅಡ್ಡಾಡ್ತಾರಂದ್ರ ಮತ್ತೆ ಇದಕ್ಕಿಂತ ಒಂದು ಕೆಟ್ಟ ಸಂದೇಶ ಏನ್ ಕೊಡೋದ್ರ ನೀವು ಕ್ಷೇತ್ರದಾಗ ಇದ್ಕೊಂಡು? ಅಲ್ಲ, ಯಾಕೆ ಮಾಡಿದ್ರು, ಯಾರು ಮಾಡಿದ್ರು, ಏನಾದ್ರು ಅಲ್ಲ ಯಾಕೆ ನನಗೇನಿಲ್ಲ. ಸ್ವಾಮೀಜಿ ಅವ್ರ ಪಾಪ ಅವ್ರೇನು ಹೇಳಿಲ್ಲ. ಸ್ವಾಮೀಜಿ ಅವ್ರು ಹೇಳ್ತಾರ ನನಗೇನು ಗೊತ್ತಿಲ್ಲ, ಮತ್ತೆ ಈ ರೀತಿ ಹಲ್ಲೆ ಆಗೈತಿ, ನಾ ಏಕಾಏಕಿ ನನ್ನ ಮ್ಯಾಗ ಅವ್ರು ಹಲ್ಲೆ ಮಾಡಿದ್ರು ಅಂತ ಅಂತಾರ. ಆದ್ರೂ ಇದು ಎಲ್ಲ ಪ್ರೀ ಪ್ಲಾನ್ ಅಂತ ನನಗೆ ಅನಿಸ್ತೈತಿ. ಯಾಕಂದ್ರೆ ಪಾಪ ಸ್ವಾಮೀಜಿ ಮ್ಯಾಗ ಏನು ವೈಯಕ್ತಿಕ ದ್ವೇಷ ಇತ್ತು ಏನಿತ್ತು ನಂಗೆ ಗೊತ್ತಿಲ್ಲ. ಆದ್ರೂ ಕೆಲವೊಂದಿಷ್ಟು ಅನೈತಿಕ ಚಟುವಟಿಕೆ ಈ ರೀತಿ ಮಾಡೋದಾಯ್ತು. ಕೆಲವೊಂದಿಷ್ಟು ಕಡೆ ಅವ್ರ ಪ್ಯಾಕ್ಗಳು ಬಿದ್ದಿದ್ವು. ಆ ಎಲ್ಲ ಕಾರಣಗಳಿಂದ ಸ್ವಾಮೀಜಿ ಮೇಲೆ ಪ್ರಶ್ನೆ ಮಾಡಿದ್ದಕ್ಕೆ ಹಲ್ಲೆ ಮಾಡಿದಾರೆ ಅಂತ. ಅದೇ ಸ್ವಾಮೀಜಿ ಮೇಲೆ ಪ್ರಶ್ನೆ ಮಾಡಿದಕ್ಕೆ ಹಲ್ಲೆ ಮಾಡಿದಾರಲ್ಲ. ಈಗ ಸ್ವಾಮೀಜಿ ಮೇಲೆ ಪ್ರಶ್ನೆ ಮಾಡಿದಕ್ಕೆ ಹಲ್ಲೆ ಮಾಡಿದಾರು. ಯಾಕಂದ್ರೆ ಸ್ವಾಮೀಜಿಗಳು ಪ್ರಶ್ನೆ ಮಾಡ್ಬೇಕಾದ್ರೆ ಆವರಣದಲ್ಲಿ ಏನಾದ್ರು ಮಟನ್ ಚಿಕನ್ ಬಿಟ್ರಂದ್ರೆ ಎಲ್ಲ ತಂದೆ ಇಡಾರಲ್ಲ ಅವ್ರ ಒಳಗಡೆ. ಸೊ ಇದಕ್ಕೆ ಆಗ್ಬಾರ್ದಂತೆ ಅವ್ರ ಪಾಪ ಕಾಪಾಡ್ಕೊಂಡು ನಿಂತಾರು. ಅದಕ್ಕೆ ನಂದು ಉದ್ದೇಶ ಏನೈತಂದ್ರ ನೋಡ್ರಿ, ಇದು ಸತ್ಯಾಸತ್ಯತೆ ಹೊರಗೆ ಬರ್ಬೇಕು. ಯಾಕೆ ಹಲ್ಲೆ ಮಾಡ್ರು, ಯಾರು ಹಲ್ಲೆ ಮಾಡ್ರು, ಅವ್ರನ್ನ ಎನ್ಕ್ವೈರಿ ಮಾಡ್ಬೇಕು. ಯಾರು ಬಡದರು, ಯಾರು ಬಿಟ್ಟಿದರು, ಯಾಕೆ ಬಡದ್ರು, ಆಕಸ್ಮಿಕ ಆಯ್ತು ಏನು ಪೂರ್ವ ನಿಯೋಜಿತ ಆಯ್ತು, ಅದನ್ನ ಮಾಡ್ಬೇಕು. ಸುಖ ಸುಮ್ಮನೆ ಬಂದು ಇಲ್ಲಿ ಏನಾರ ಹೇಳಿದ್ವು. ಮತ್ತೆ ಸ್ವಾಮೀಜಿಯವ್ರ ಕಡೆ ನೀವು ಕಂಪ್ಲೇಂಟ್ ತಗೋರೋ ಅವಶ್ಯಕತೆ ಇರಲಿಲ್ಲ. ಸ್ವಾಮೀಜಿಯವ್ರ ಜೊತೆ ಇನ್ನೊಬ್ಬ ಹುಡುಗ ಇದ್ದ, ಅವನಿಂದ ಕಂಪ್ಲೇಂಟ್ ತಗೋಬೇಕಾಗಿತ್ತಲ್ಲ ನೀವು. ಪಾಪ ಅವ್ರ ದೇವ್ರು ಅವ್ರೇನ್ ಕಂಪ್ಲೇಂಟ್ ಕೊಡೋರು ನಿಮ್ಗೆ ಕೊಟ್ಟರು ಅದನ್ನ ನೀವು ಬೇರೆ ರೀತಿಯಾಗಿ ಒಂದು ವರ್ಣನೆ ಮಾಡ್ತೀರಿ. ಈ ಪ್ರಕರಣದಲ್ಲಿ ಪೊಲೀಸರ ಪಾರದರ್ಶಕತೆ ಇಲ್ಲ. 100ಕ್ಕೆ 100 ಇಲ್ರಿ, 100ಕ್ಕೆ 100 ಇಲ್ಲ. ಒನ್ ಸೈಡೆಡ್ ಐತಿದೆಲ್ಲ. ಪೊಲೀಸರು ಏನಾದ್ರು ಅವ್ರ ಪಾರದರ್ಶಕತೆಯಿಂದ ಕೆಲಸ ಮಾಡಿದ್ರ ಇವಾಗ ನಾವು ಕೇಳಿದ್ರಿ ಹಲ್ಲೆ ಮಾಡಿದವ್ರು ಇಲ್ಲ ಸ್ಥಳೀಯರ ಅಂತಾರೆ. ಅಂದ್ರೆ FIR ಒಳಗೂ ದಾಖಲಾಗೈತಿ. ಆದ್ರೂ ಕೂಡ ಪೊಲೀಸರು ಅವ್ರ ಏನು ಕಂಡು ಬಂದಿಲ್ಲ, ಸಿಗ್ಲಿಲ್ಲ. ಏನವ್ರಿಗೆ ಅರೆಸ್ಟ್ ಮಾಡಿದ್ರಿ. ಪ್ರಭಾವಿಗಳ ಕಾಣದ ಕೈಗಳು ಕೆಲಸ ಮಾಡತ್ತವು. ಕಾಣದ ಕೈಗಳು ಕೆಲಸ ಮಾಡಿದಾಗ ಈ ಠಾಣಾಧಿಕಾರಿ ಏನ್ ಮಾಡ್ಬೇಕಿತ್ತು ನೋಡ್ರಿ, ಈ ವಿಷಯದಾಗ ಕಾಣದ ಕೈಗಳು ನೀವು ಬರಬಾಡ್ರಿ, ಇದು ನನ್ನ ಒಂದು ನೌಕರಿ ವಿಷಯನೂ ಐತಿ, ಹೆಚ್ಚು ಕಡಿಮೆ ನನ್ನ ನೌಕರಿ ಹೋಗೋ ಚಾನ್ಸಸ್ ಇರ್ತೈತಿ, ಅದನ್ನ ನೋಡ್ಬೇಕಲ್ಲ. ನಾ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿ ಮನವಿ ಮಾಡ್ತೇನೆ. ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿ ಸಾಹೇಬ್ರಿಗೆ ನೋಡ್ರಿ, ಎಮ್ಕನ್ಮಡಿ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತ ಎಮ್ಕನ್ಮಡಿ ಠಾಣೆಯಲ್ಲಿ ಈ ರೀತಿಯಾಗಿ ಆಗೈತಿ. ನೀವು ಇದರಲ್ಲಿ ಮಧ್ಯಸ್ಥಿಕೆ ವಹಿಸಿಕೊಂಡು ನೀವು ಏನಾದ್ರೂ ಕ್ರಮವನ್ನು ತಗೋಬೇಕು. ಯಾರ್ಯಾರು ತಪ್ಪಿತಸ್ಥರು ಪೊಲೀಸರು ಇದಾರಲ್ಲ ಅವ್ರ ಮೇಲೆ ಕ್ರಮ ತಗೋರಕ್ ಪ್ರಯತ್ನ ಮಾಡ್ಬೇಕು. ಸರ್, ಸಚಿವ ಸತೀಶ್ ಜಾರಕಿಹೊಳಿ ಮತ್ತೊಂದು ಹಿಂದೂ ವಿರೋಧಿ ಕೃತ್ಯನ ಅಂತ. ನೋಡ್ರಿ, ಅದನ್ನ ಹೇಳೋದೇ ಬೇಡ. ಯಾಕಂದ್ರೆ ಆಲ್ವೇಸ್ ಯಾವಾಗಲೂ ಸತೀಶ್ ಜಾರಕಿಹೊಳಿ ಅವ್ರದ್ದು ಹಿಂದೂ ವಿರೋಧಿ ಕೆಲಸನ ಐತಿ. ಹಿಂದೂ ವಿರೋಧಿ ಕೆಲಸ ಮಾಡ್ಕೊಂತ ಬಂದಿರ್ತಾರೆ. ಆ ಬಂದಂತ ಸಂದರ್ಭದಲ್ಲಿ ಪಾಪ ಸ್ವಾಮೀಜಿ ಮ್ಯಾಗ ಹಲ್ಲೆ ಆಗೋದೇನು ದೊಡ್ಡ ಮಾತೈತಿ. ಅದಕ್ಕೆ ನಾನು ಹೇಳೋದೇನೈತಪ್ಪ ಅಂದ್ರ, ಇಲ್ಲಿ ನಿಯತ್ತಾಗಿ ಏನಾದ್ರು ಕೆಲಸ ಮಾಡೋದಿತ್ತಂದ್ರ ನೀವು ಜಿಲ್ಲಾ ಉಸ್ತುವಾರಿ ಸಚಿವರದಿರಿ, ನೀವು ಶಾಸಕರು, ಈ ಭಾಗದ ಶಾಸಕರಿದ್ದೀರಿ, ನೀವು ಏನಾದ್ರೂ ಜನರ ಒಂದು ವಿಶ್ವಾಸವನ್ನು ಗಳಿಸ್ಕೋಬೇಕಾಗಿತ್ತಂದ್ರೆ ತಪ್ಪಿತಸ್ಥರ ಮೇಲೆ ಕ್ರಮವನ್ನು ತೆಗೆದುಕೊಳ್ಳೋಕೆ ನೀವು ಮಾನ್ಯ ಪೊಲೀಸ್ ವರಿಷ್ಠರಿಗೆ ನೀವ ಸಂದೇಶವನ್ನ ಕೊಡ್ರಿ. ಮತ್ತೆ ಇನ್ನೂ ಮಠ ನೋಡ್ರಿ, ಪೊಲೀಸ್ ಇಲ್ಲಿ ಇಷ್ಟು ದೊಡ್ಡ ಸ್ವಾಮೀಜಿ, ಇಲ್ಲೇ ಇರುವಂತ ಸ್ವಾಮೀಜಿ ಮೇಲೆ ಹಲ್ಲೆ ಆದ್ರೂ ಸಹ ಅವ್ರು ಯಾರೂ ಬಂದಿಲ್ಲ. ಬರ್ಬೇಕಾಗಿತ್ತಲ್ಲ. ಅವ್ರ ಮಗ ಎಲ್ಲಿ ಬೇಕಾದಲ್ಲಿ
ಸರ್ಕಾರಿ ಕೆಲಸ ಇದ್ರ ಆ ಪೂಜೆ ಪುನಸ್ಕಾರ ಮಾಡಕ್ ಅವ್ರು ಮುಂದದಾರ. ಅವ್ರ ಅಪ್ಪನಕ್ಕಿಂತ ತಂದೆಕ್ಕಿಂತ ಮೊದಲ ಮಗ ಬಂದು ಪೂಜೆ ಪುನಸ್ಕಾರ ಮಾಡ್ತಾರ. ಮತ್ತ ಮಗಳು ಸುಪುತ್ರಿ MP ಅವ್ರ ಅದಾರ, ಮತ್ತ ಇವ್ರ ಇದದಾರ. ಬಂದ್ ಹಾಲ್ಚಾಲ್ ವಿಚಾರಣೆ ಮಾಡ್ಕೊಂಡು ಹೋಗ್ಬೇಕಾಗಿತ್ತಂತ ನಂದೈತಿ. ಅವ್ರವ್ರ ವೈಯಕ್ತಿಕ, ಅದೇನ್ ನಾ ಇಲ್ಲ ಅನ್ನೋದಿಲ್ಲ. ಆದ್ರೆ ಒಂದಪ್ಪ ನನ್ನ ಆಗ್ರಹ ಏನಪ್ಪಾ ಅಂದ್ರೆ ಸ್ವಾಮೀಜಿಯವ್ರಿಗೆ ನ್ಯಾಯ ಸಿಗುತ್ತೆ. ಥ್ಯಾಂಕ್ ಯು ಸೊ ಮಚ್.